ನನ್ನ ತಾಯಿಗೆ ಚಾಮುಂಡೇಶ್ವರಿಗೆ ಈ ರಾಜ್ಯ ಯಾವಾಗಲೂ ಕೂಡ ಸುಭಿಕ್ಷವಾಗಿರಲಿ, ಮಳೆ, ರೈತರ ಬದುಕು, ವರ್ತಕರ ವ್ಯಾಪಾರ, ಪುಟಾಣಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಎಲ್ಲರೂ ಕೂಡ ಸಮಾಜ ಸೇವೆ ಮಾಡುವಂಥ ಎಲ್ಲ ಹಿರಿಯ ನಾಯಕರುಗಳಿಗೆ ಒಳ್ಳೆ ರಾಜ್ಯಕ್ಕೆ ಸೇವೆ ಮಾಡುವಂಥ ಶಕ್ತಿ, ತಾಳ್ಮೆ ಯಾವಾಗಲೂ ಕೂಡ ಸಿಗಲಿ ಅಂತೇಳಿ ಪ್ರಾರ್ಥಿಸಿ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು, ಸಾಕ್ಷಿಗುಡ್ಡೆ ಬಿಟ್ಟು ಹೋಗಬೇಕು ಅನ್ನೋದು ನನ್ನ ಧ್ಯೇಯ. ಸೊ ಎಲ್ಲರೂ ಕೂಡ ಸಮಾನತೆಯಿಂದ ತೆಗೆದುಕೊಂಡು ಹೋಗಬೇಕಾದ್ದು ನನ್ನ ಧರ್ಮ. ಸೊ ಧರ್ಮವನ್ನು ಎಲ್ಲ ಜನರ ಹಿತಕ್ಕೋಸ್ಕರ ಕಾಪಾಡಿಕೊಂಡು ಆ ತಾಯಿ ನಮ್ಮೆಲ್ಲ ಕಷ್ಟಗಳಿಗೆ, ದುಃಖಗಳಿಗೆ ದೂರ ಮಾಡಿ ಸುಭಿಕ್ಷವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ನಮ್ಮೆಲ್ಲರನ್ನ ಕಾಪಾಡಲಿ ಅಂತೇಳಿ ಆ ನಾಡಿನ ದೇವತೆ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಕಬಿನಿ ತುಂಬಿದೆ ಸರ್, ಇವತ್ತು ಹರಿಸಬೇಕು ಅಂತ ಮೌಖಿಕ ಸೂಚನೆ ಕೂಡ ಇದೆ. ಕಬಿನಿ ತುಂಬಿರೋದೊಂದು ಸಂತಸದ ವಿಚಾರ. ನೀರನ್ನ ನಾವು ಇಟ್ಕೊಳ್ಳೋಕ್ಕಾಗೋದಿಲ್ವಲ್ಲ, ಅದನ್ನೇ ಕೇಳ್ತಾ ಇದ್ದು. ಆ ತಾಯಿಯ ಆಶೀರ್ವಾದ ಗಂಗೆ ಕಾವೇರಿ ಇವತ್ತು ನಾವೆಲ್ಲ ಕೂಡ ನಮ್ಮ ಸಂಕಟಗಳ ದೂರ ಆಗಲಿ ಅಂತ ಒಂದು ಮಾತಿನಲ್ಲಿ ಹೇಳಿದ್ದೇನೆ. ಸೊ ಕಾವೇರಿನ ನಂಬ್ಕೊಂಡಿರೋಂಥ ಎಲ್ಲ ರೈತರಿಗೆ, ವರ್ತಕರಿಗೆ, ಇಂಡಸ್ಟ್ರೀಸ್ ಅವ್ರಿಗೆ, ತಮಿಳ್ನಾಡವ್ರಿಗೆ, ಪಾಂಡಿಚೇರಿಯವ್ರಿಗೆ, ಬೆಂಗಳೂರಿನವ್ರಿಗೆ, ಮಂಡ್ಯ, ಮೈಸೂರು ಏನು ಉದ್ದಕ್ಕೂ ಇರೋಂಥ ಎಲ್ಲ ಏನು ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ಈ ಕಾವೇರಿಯ ಸ್ವರೂಪಿ ಏನು ಹರಿದಾಡ್ತಾ ಇದ್ದಾಳೆ, ಪ್ರಾಣಿ ಪಕ್ಷಿಗಳಾದಿಯಾಗಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಬೇಕು, ಇದೇ ನಮ್ಮೆಲ್ಲರ ಸಂಕಲ್ಪ ಕೂಡ ಇದೆ. ಸೊ ಅದರಿಂದ ಒಂದು ಉತ್ತಮವಾದಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ನೆರೆದಿದೆ. ಗಂಗೆ ಹರಿತಾ ಇದ್ದಾಳೆ, ಕಾವೇರಿ ತುಂಬ್ತಾ ಇದೆ. ಆ ದೇವಿಗೆ ನನ್ನ ನಮನ.